ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಂಎಸ್ಪಿ ಕಾನೂನು ಜಾರಿ ಮಾಡಲೇಬೇಕು. ರೈತರ ಸಾಲ ಮನ್ನಾ ಮಾಡಿದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಸಾಲ ಮನ್ನಾ ಮಾಡಿದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಅಣ್ಣ ಮೊಬೈಲ್ ಸ್ಟೋರೇಜ್ ಮಾಡಿ. ಆತ್ಮೀಯರೇ, ಕಲ್ಯಾಣ ಕರ್ನಾಟಕ ಹೇಳಿ ಕೇಳಿ ಬಹುಸಂಸ್ಕೃತಿಯ ಭಾಷಿಕ ನೆಲ. ಶರಣರ, ದಾಸರ, ಸೂಫಿ ಸಂತರ, ತತ್ವಪದಕಾರನಾಡದ ಈ ನೆಲದಲ್ಲಿ ಸೌಹಾರ್ದತೆ ರಕ್ತಗತವಾಗಿ ಬಂದಿದೆ. ಇಂಥ ನಾಡಿನಲ್ಲಿ ನಾವು ಬಹುಭಾಷೆಯ ಒಂದು ನಾಟಕೋತ್ಸವವನ್ನು ಕಲಬುರಗಿ ರಂಗಾಯಣ ಹಾಗೂ ನಮ್ಮ ಸುಲೇಮಾನ್ ಖತೀಬ್ ಸ್ಮಾರಕ ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ ಇಬ್ಬರು ಸಹಯೋಗದೊಂದಿಗೆ ಇದನ್ನು ಆಯೋಜನೆ ಮಾಡಿದ್ದೀವಿ. ಮೊದಲ ದಿನ ನಮ್ಮದೇ ನಾಟಕ. ಇದನ್ನು ಎಲ್ಲ ಓದಲೋ ಅಥವಾ ಬರೀ ನಾಟಕದ ಬಗ್ಗೆ ಅದ್ರ ಬಗ್ಗೆ ಹೇಳೋ, ಯಾಕಂದರೆ ನಿಮ್ಗೆಲ್ಲರಿಗೂ ಕೊಟ್ಟಿದ್ದೀವಿ, ಇದರಲ್ಲಿ ಇದೆ. ಮೊದಲನೇ ದಿವಸ ನಮ್ಮದು ಈಗಾಗಲೇ ನಾವು ಅದನ್ನು 2 ದಿವಸಗಳ ಕಾಲ ನಾವು ಪ್ರದರ್ಶನ ಮಾಡಿದ್ದೀವಿ. ಕಾಲಚಕ್ರ ನಾಟಕದೊಂದಿಗೆ ಉದ್ಘಾಟನೆ ಆಗುತ್ತೆ. ನಂತರ ಸುಲೇಮಾನ್ ಈ ಟ್ರಸ್ಟಿನ ವತಿಯಿಂದ ಆದ ಒಂದು ಕೇವಡೆ ಕಾ ಬನ್ ಆ ಒಂದು ನಾಟಕ. ಸುಲೇಮಾನ್ ಖತೀಬರ ಬಗ್ಗೆ ನಾನು ಹೇಳಬೇಕು ಅಂದರೆ ಅವರು ನಮ್ಮ ಭಾಗದ ದಖ್ನಿ ಕವಿ ಹಾಗೂ ಅವರು ಈ ಸುಲೇಮಾನ್ ಖತೀಬ್ ಅವರ ಮಗಳು ಇವರು ಶಮೀಮ್ ಸುರಯ್ಯ ಅವರು. ಇದರದ್ದೆಲ್ಲ ನಾಟಕದ ಒಂದು ತಾಲೀಮು ಹೈದರಾಬಾದಲ್ಲಿ ನಡೀತಾ ಇದೆ. ಸುಲೇಮಾನ್ ಖತೀಬರು ನಮ್ಮ ಭಾಗದ ಕವಿ ಮತ್ತು ಮೊದಲ ಉರ್ದು ಕವಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಎಷ್ಟು ಜನಪ್ರಿಯವಾದ ದೇಶಭಕ್ತಿಯೋ ಹಾಗೆ ಇವರು ಕೂಡ ಹಿಮಾಲಯ ಕಿ ಚಾಂದ್ ಎನ್ನುವ ಒಂದು ಅದ್ಭುತವಾದ
ಪ್ರಸಿದ್ಧವಾದ ಅವರ ಒಂದು ದೇಶಭಕ್ತಿಯ ಗೀತೆ. ಇವರು ಯಾರ ಸಮಕಾಲೀನರು ಅಂದರೆ ನಮ್ಮ ಭಾಗದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಧರಮ್ ಸಿಂಗ್ ಅವರು, ವೀರೇಂದ್ರ ಪಾಟೀಲ್. ಆನ್ಸರ್ ಮಾಡ್ತೀನಿ ನಾನು. ಮಾಡಿ ಸರ್ ಕ್ವಶನ್. ನೀವು ಸರಿ ನೀವು ಅದೇ ಹೇಳ್ಬೇಡಿ ಅಂದ್ರೆ ಏನು ಹೇಳಬೇಕು? ಏನು ಹೇಳಬೇಕು? ಏನು ಸರ್ ಯಾಕೆ ಹಿಂಗೆ ಮಾಡ್ತೀರಿ ನೀವು ಗೊತ್ತಾಗಲ್ಲ ಮಾತಾಡಿ. ಮತ್ತು ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿವಂಗತ ಚಂದ್ರಕಾಂತ್ ಖಂಡೋಜಿಯವರು ಈ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯ ಗೋಂಡು ಸಮಾಜದ ಅಧ್ಯಕ್ಷರಾಗಿ ಈ 3 ಜಿಲ್ಲೆಗಳಲ್ಲಿ ಗೋಂಡ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥವರು. ಮತ್ತು 1997ನೇ ಇಸ್ವಿಯಲ್ಲಿ ಗೊಂಡ ಮತ್ತು ಕುರುಬ ಎಲ್ಲರೂ ಪರ್ಯಾಯ ಪದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಸಮಯದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ವಹಿಸಿಕೊಂಡು, ಮುಂದಾಳತ್ವವನ್ನು ವಹಿಸಿಕೊಂಡು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಚಂದ್ರಕಾಂತ್ ಖಂಡೋಜಿಯವರು ಆಗಿದ್ದಾರೆ. ಅವರು ಸಾಮಾಜಿಕವಾಗಿ ಹಲವಾರು ಯುವಕರಿಗೆ, ನನ್ನಂಥ ಯುವಕರಿಗೆ ಮಾರ್ಗದರ್ಶಕರು ಆಗಿದ್ದರು. ಮತ್ತು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.